ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಸಮ್ಮರ್ ಡ್ರಿಂಕ್ಸ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ಸಮ್ಮರ್ ಅಂದರೆ ನಮ್ಮ ಬಾಡಿನ ನಾವು ಹೈಡ್ರೇಟ್ ಆಗಿ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ಲಿಕ್ವಿಡ್ನ ತುಂಬ ತಗೋಬೇಕಾಗತ್ತೆ. ಸೊ ಬರೀ ನೀರ್ಕಿನ್ನ ಜ್ಯೂಸ್ ತೊಗೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಇಷ್ಟನೂ ಆಗುತ್ತೆ ಅಂದರೆ ಕುಡಿಯೋಕ್ಕೆ. ಸೊ ಹಾಗಾಗಿ ಆ ಥರ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಫಸ್ಟ್ ನಾನಿಲ್ಲಿ ವಾಟರ್ ಮೆಲನ್ ಜ್ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು 3 ಕಪ್ಸ್ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ತೆಗ್ದಿಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು. ಮತ್ತು ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಬೇಕಾದರೆ ನೀವು ಇದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಶುಗರ್ ಆ್ಯಡ್ ಮಾಡಿಲ್ಲ. ಶುಗರ್ ಆ್ಯಡ್ ಮಾಡಿಲ್ಲ ಅಂದ್ರೂ ಇದು ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಸ್ವೀಟ್ ಇಷ್ಟಪಡೋದಾದರೆ 1 ಸ್ಪೂನಷ್ಟು ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕ್ಲೀನಾಗಿ ಸೋಸ್ಕೊತೀನಿ. ಏಕೆ ಪುದೀನ ಸೊಪ್ಪೆಲ್ಲ ಹಾಕಿರ್ತೀನಲ್ಲ, ಸೊ ಸೊಪ್ಪು ಸಿಗುತ್ತೆ ಅಂತ ಇದನ್ನು ನೀಟಾಗಿ ಸೋಸ್ಕೊತಿದ್ದೀನಿ. ಈಗ ಜ್ಯೂಸ್ ರೆಡಿ ಇದೆ, ಬಟ್ ನಾನು ಇದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸರ್ವ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಫಸ್ಟ್ ಇದಕ್ಕೆ ತುಂಬ ಸಣ್ಣದಾಗಿ ಹೆಚ್ಕೊಂಡ್ರು ವಾಟರ್ ಮೆಲನ್ ಹಾಕಿದೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ಕೂಡ ಹಾಕ್ತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗುತ್ತೆ. ಮತ್ತು 1 ಸ್ಲೈಸು ನಿಂಬೆಹಣ್ಣು ಹಾಕಿದ್ದೀನಿ. ಸ್ಲೈಸ್ ಮಾತ್ರ ತೆಳ್ಳಗೆ ಸ್ಲೈಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಮತ್ತು ಐಸ್ ಕ್ಯೂಬ್ಸ್ ಎಷ್ಟು ಬೇಕಷ್ಟು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಿದ್ದೀನಿ. ಒಂದು 2 ಮಿಂಟ್ ಲೀವ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಜ್ಯೂಸ್ನ ಅಂದರೆ ಸೋಸಿಟ್ಟಿದ್ನಲ್ಲ ಆ ಜ್ಯೂಸ್ನ ಆ ಜಾರ್ ಒಳಗೆ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಮತ್ತು ಪುದೀನ ಎಲೆಯಿಂದ ಡೆಕೋರೇಟ್ ಮಾಡ್ತೀನಿ. ಮತ್ತು 1 ಸ್ಲೈಸು ವಾಟರ್ ಮೆಲನ್ನ ಆ ಜಾರ್ ಮೇಲೆ ಇಡ್ತೀನಿ. ಸೊ ಈ ಥರ ಸರ್ವ್ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ನಿಮಗೆ ರೆಸ್ಟೋರೆಂಟ್ ಫೀಲ್ ಬರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಈ ಸ್ಟೈಲಲ್ಲಿ ಸರ್ವ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಈಗ ವಾಟರ್ ಮೆಲನ್ ಜ್ಯೂಸ್ ಆಯಿತು. ನೆಕ್ಸ್ಟು ಮಾವಿನಕಾಯಿ ಜ್ಯೂಸ್ ಮಾಡ್ತೀನಿ. ಸೊ ಈಗ ಮಾವಿನಕಾಯಿ ಸೀಸನ್, ಮಾವಿನಕಾಯಿ ಬೇಕಾದಂಗೆ ಸಿಗುತ್ತೆ. ನಾನಿಲ್ಲಿ 1 ಕಪ್ ಮಾವಿನಕಾಯಿನ ಸಿಪ್ಪೆ ತೆಗೆದು ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ. ಮತ್ತು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊತೀನಿ, ಅದು ಕೂಡ ಅಷ್ಟೇ 1/4 ಸ್ಪೂನಷ್ಟು ಹಾಕಿದ್ದೀನಿ. ಮತ್ತೊಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗುತ್ತೆ. ಹಾಗಾಗಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ತುಂಬ ಖಾರ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಫಸ್ಟು ನುಣ್ಣು ರುಬ್ಕೊತೀನಿ. ಆದಮೇಲೆ ಮತ್ತೆ ಇನ್ನೂ 1 ಕಪ್ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ಸೋಸ್ಕೊತೀನಿ. ಇದು ಸೋಸಾದ್ಮೇಲೆ ಮತ್ತೆ ಈಗ ಜಾರ್ಗೆ ಪುದೀನ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಿಬಿಟ್ಟು ಮಾವಿನಕಾಯಿ ಜ್ಯೂಸ್ನ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ನಾನು 500 ml ಮೆಜರ್ಮೆಂಟಲ್ಲಿ ಮಾಡ್ತಿರೋದು. ಸೊ 500 ml ಬಾಟ್ಲ್ ಅದು. ಸೊ ಅದಕ್ಕೆ ಆಗೋವಷ್ಟು ಮೆಜರ್ಮೆಂಟ್ ನಾನು ನಿಮ್ಗೆ ಹೇಳ್ತಿದ್ದೀನಿ. ಈಗ ಈ ಜ್ಯೂಸ್ನ 1 ಮಿಂಟ್ ಲೀವ್ಸು ಮತ್ತು 1 ಮಾವಿನಕಾಯಿ ಪೀಸಿಂದ ಗಾರ್ನಿಷ್ ಮಾಡ್ತಿದ್ದೀನಿ. ಸೊ ಎಲ್ಲದನ್ನೂ ಅಂದರೆ ಹೀಗೆ ಮಾಡಬೇಕು ಅಂತೇನಿಲ್ಲ, ಬಟ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಇದು ಮಾಡ್ತಿದ್ದೀನಿ ನಾನು. ನೋಡಿ, ಈಗ ಮಾವಿನಕಾಯಿ ಜ್ಯೂಸನ್ನು ಆಯಿತು. ನೆಕ್ಸ್ಟು ನಾನೀಗ ಸೌತೆಕಾಯಿ ತುಂಬ ಒಳ್ಳೇದಲ್ಲ, ಹೆಲ್ತ್ ವೈಸು ತುಂಬ ಒಳ್ಳೆಯದು. ಸೊ ಹಾಗಾಗಿ ಸೌತೆಕಾಯಿ ಜ್ಯೂಸು ಮಾಡ್ಕೊತಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ, ಸ್ಲೈಸ್ ಮಾಡಿದ್ದೀನಿ. ಮತ್ತು ಒಂದಿಷ್ಟು ಪುದೀನ ಸೊಪ್ಪು ಆ್ಯಡ್ ಮಾಡಿದ್ದೀನಿ, ಅಂದರೆ ಒಂದು ಹಿಡಿನೇ ಹಾಕಿದ್ದೀನಿ ಪುದೀನ ಸೊಪ್ಪು. ಮತ್ತು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ತೀನಿ. ಇದ್ರ ಜೊತೆಗೆ ನಿಂಬೆಹಣ್ಣು ರಸ ಕೂಡ ಹಾಕ್ತಿದ್ದೀನಿ, ಅಂದರೆ 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ಜ್ಯೂಸ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ರುಬ್ಕೊಂಡು ಸೋಸ್ಕೊತಿದ್ದೀನಿ. ಎಲ್ಲ ಜ್ಯೂಸ್ನು ಸೋಸ್ತಾ ಇದ್ದೀನಿ, ಯಾಕೆಂದರೆ ಜ್ಯೂಸ್ ತಿಳಿಯಾಗಿದ್ದರೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸೋಸ್ಕೊತಿದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಒಂದು 2 ಸ್ಲೈಸ್ ನಿಂಬೆಹಣ್ಣು ಹಾಕ್ಕೊಂಡೆ, ಮತ್ತೊಂದು 2 ಸ್ಲೈಸು ಸೌತೆಕಾಯಿ, ಮತ್ತೊಂದಿಷ್ಟು ಐಸ್ ಕ್ಯೂಬ್ಸು, ಮತ್ತು ಪುದೀನ ಸೊಪ್ಪು, ಮತ್ತು ಇದಕ್ಕೆ ಒಂದು 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಸಬ್ಜಾನ ನಾನು 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ. ಈಗ ಇದ್ರ ಜೊತೆ ಜ್ಯೂಸ್ನ ಆ್ಯಡ್ ಮಾಡಿಬಿಟ್ಟು ಮತ್ತು ಇದನ್ನು ಪುದೀನ ಮತ್ತು ಸೌತೆಕಾಯಿ ಸ್ಲೈಸಿಂದ ಗಾರ್ನಿಷ್ ಮಾಡ್ತಿದ್ದೀನಿ. ನೋಡಿ, ಸೌತೆಕಾಯಿ ಜ್ಯೂಸನ್ನು ರೆಡಿ ಇದೆ. ಅಂದರೆ ತುಂಬ ಹೆಲ್ದಿ ಇದು, ಮತ್ತು ಬಾಡಿ ಹೈಡ್ರೇಟ್ ಆಗಿರೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದಾದಮೇಲೆ ಈಗ ಒಂದು ಲೈಮ್ ಸೋಡಾ ಮಾಡ್ಕೊಳ್ಳೋಣ. ಅಂದರೆ ಸೋಡಾ ಹಾಕ್ಬಿಟ್ಟು ಮಾಡೋ ಅಂಥ ಡ್ರಿಂಕ್ ಇದು. ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸೋಡಾ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ನಾನು ಇದಕ್ಕೆ ಒಂದಿಷ್ಟು ನಿಂಬೆಹಣ್ಣು ಪೀಸಸ್ ಹಾಕ್ಕೊಂಡಿದ್ದೀನಿ, ಅಂದರೆ 1 ನಿಂಬೆಹಣ್ಣು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದ್ರ ಜೊತೆ ಪುದೀನ ಸೊಪ್ಪು ಹಾಕ್ಬಿಟ್ಟು ಒಂದು ಹಾರ್ಡ್ ಸಬ್ಸ್ಟೆನ್ಸಿಂದ, ಅಂದರೆ ಏನಿರುತ್ತೆ ಅದು ಮನೇಲಿ, ಅದರಲ್ಲಿ ನಾನು ಕುಟ್ಟೋ ಕಲ್ಲಿಂದನೇ ಇದನ್ನು ಜಸ್ಟ್ ಅಂದರೆ ಕ್ರಷ್ ಮಾಡ್ಕೊತಿದ್ದೀನಿ ಅಷ್ಟೇ, ತುಂಬ ಕುಟ್ಟುತ್ತಿಲ್ಲ ಇದನ್ನು. ಜಸ್ಟ್ ಅದೆಲ್ಲ ಅಂದರೆ ರಸ ಬರಬೇಕು, ನಿಂಬೆಹಣ್ಣು ರಸ ಬರಬೇಕದು, ಮತ್ತು ಪುದೀನ ಸೊಪ್ಪು ಸ್ವಲ್ಪ ರಸ ಬಿಟ್ಕೊಳ್ಳೋ ಅಷ್ಟು
ಅದನ್ನು ಕ್ರಷ್ ಮಾಡಿದ್ದೀನಿ. ಮಾಡಿಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪೌಡ್ರ್ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಸಕ್ಕರೆ ಆ್ಯಡ್ ಮಾಡಿದ್ರೆ ಅದು ಬೇಗ ಅಂದರೆ ಕರಗಲ್ಲ. ಸೊ ಹಾಗಾಗಿ ಸಕ್ಕರೆ ಪೌಡ್ರ್ ಹಾಕಿದ್ದೀನಿ. ಮತ್ತು ಚಾಟ್ ಮಸಾಲ ಅಷ್ಟೇ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಮತ್ತು ಅರ್ಧ ಸ್ಪೂನು ರೆಗ್ಯುಲರ್ ಉಪ್ಪು ಹಾಕಿದ್ದೀನಿ. ಮತ್ತು ಬ್ಲ್ಯಾಕ್ ಸಾಲ್ಟು ಅಷ್ಟೇ, ಅದನ್ನು ಕೂಡ 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಒಂದಿಷ್ಟು ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಐಸ್ ಕ್ಯೂಬ್ಸ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇದಕ್ಕೆ ಈಗ ಸೋಡಾ ಸೇರಿಸ್ತಿದ್ದೀನಿ. ಸೋಡಾ ಸೇರಿಸ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿತಿದ್ರೆ ಅಂದರೆ ಸ್ವೀಟ್ ಆ್ಯಂಡ್ ಸಾಲ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಎಲ್ಲ ಟ್ರೈ ಮಾಡಿ ಸಮ್ಮರಲ್ಲಿ. ಖಂಡಿತ ಇದನ್ನೆಲ್ಲನೂ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಿದ್ದೀನಿ. ಮತ್ತು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್. Sorry, it's DJ.